ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇನ್ನೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಈ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಸ್ಟೋರಿ ಎಡಿಟ್ನ ಯಾವ ಥರ ಮಾಡಬೇಕು. ಸ್ಟೋರಿ ಎಡಿಟ್ ಮಾಡುವಾಗ ಬೇಗ ಹೋಗ್ಬಿಡುತ್ತೆ, ನಿಮಗೆ ವಾಯ್ಸ್ ಓವರ್ ಕೊಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದನ್ನು ನಿಧಾನವಾಗಿ ಯಾವ ಥರ ಎಡಿಟ್ ಮಾಡಬೇಕಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ಏನು ಮಾಡಬೇಕು, ನೀವು ಸ್ಟೋರಿ ಎಡಿಟ್ ಮಾಡಬೇಕಾದ್ರೆ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ. ನೀವು ಯಾವ ಬೇಕಾದರೂ ಬ್ಯಾಕ್ಗ್ರೌಂಡ್ ಯೂಸ್ ಮಾಡ್ಕೋಬೋದು. ಗ್ರೇಡಿಯಂಟ್ ಬ್ಯಾಕ್ಗ್ರೌಂಡೇ ಯೂಸ್ ಮಾಡಿ, ಯಾಕಂದರೆ ಗ್ರೇಡಿಯಂಟ್ ಬ್ಯಾಕ್ಗ್ರೌಂಡಿಂದ ಅದು ಅಕ್ಷರಗಳೆಲ್ಲ ಕ್ಲಿಯರಾಗಿ ಕಾಣಿಸುತ್ತೆ, ಓದೋರಿಗೆ ಕೂಡ ಇಂಟ್ರೆಸ್ಟ್ ಆಗುತ್ತೆ ಆ ಸ್ಟೋರಿ ಓದಬೇಕಂತ. ಆ ಥರ ನೀವು ಬ್ಯಾಕ್ಗ್ರೌಂಡ್ ಯೂಸ್ ಮಾಡಿ, ಇಲ್ಲ ಗ್ರೇಡಿಯಂಟ್ ಬ್ಯಾಕ್ಗ್ರೌಂಡ್ ಆದರೂ ಯೂಸ್ ಮಾಡಿ. ಗ್ರೇಡಿಯಂಟ್ ಬ್ಯಾಕ್ಗ್ರೌಂಡ್ ಯಾವ ಥರ ಕ್ರಿಯೇಟ್ ಮಾಡಬೇಕಂತ ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ಐ ಬಟನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಅಂದರೂ ಒಂದ್ಸಲ ನಿಮ್ಗೆ ಇದರಲ್ಲೂ ತೋರಿಸ್ಬಿಡ್ತೀನಿ ಯಾವ ಥರ ಮಾಡಬೇಕಂತ. ನೀವು ಪಿಕ್ಸೆಲ್ ಆ್ಯಪ್ ಓಪನ್ ಮಾಡಿ, ಓಪನ್ ಮಾಡಿದ ಮೇಲೆ ಇಲ್ಲಿ ಇಮೇಜ್ ಸೈಜ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂಟ್ಯೂಬ್ ಥಂಬ್ನೇಲ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ಇದು ನ್ಯೂ ಟೆಕ್ಸ್ಟ್ ಇದೆಲ್ಲ ಕ್ಲಿಯರ್ ಮಾಡಿ. ಕ್ಲಿಯರ್ ಮಾಡಿದ್ಮೇಲೆ ಇಲ್ಲಿ ಲಾಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಲರ್ ಹಾಕಿ. ಕಲರ್ ಹಾಕಿದ ಮೇಲೆ ಇಲ್ಲೇ ನೋಡಿ, ಮೇಲೆ ಕಲರ್ ಅಂತಿದೆ, ಕೆಳಗಡೆ ಗ್ರೇಡಿಯಂಟ್ ಇದೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೀವು ನಿಮ್ಮ ಇಷ್ಟ, ನೀವು ಯಾವ ಕಲರ್ ಆದರೂ ಹಾಕ್ಬೋದು. ಇದನ್ನ ಶೇಪ್ನು ಈ ಥರ ಚೇಂಜ್ ಮಾಡ್ಕೋಬೋದು ನೀವು. ಈ ಥರನೂ ಹಾಕೋಬಹುದು, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ. ನಾನು ಈ ಕಲರ್ ಯೂಸ್ ಮಾಡ್ಕೊತೀನಿ, ಓಕೆ ಕೊಡ್ತೀನಿ. ಆಮೇಲೆ ಸ್ಟೋರಿನ ನೀವು ಅಲ್ಲಿ ಕೈನ್ ಮಾಸ್ಟರ್ಗೆ ಹೋಗ್ಬಿಟ್ಟು ಹಾಕೋ ಬದಲು ಇಲ್ಲೇನೆ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಡೈರೆಕ್ಟ್ ಇಂಪೋರ್ಟ್ ಮಾಡ್ಕೊಳ್ಳಿ. ಅದರ ಟೆಕ್ಸ್ಟ್ನ ಕ್ರಿಯೇಟ್ ಮಾಡಬೇಕಾದ್ರೆ, ಟೆಕ್ಸ್ಟ್ನ ಎಡಿಟ್ ಮಾಡಬೇಕಾದ್ರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಟೆಕ್ಸ್ಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಾಪಸ್ ಪೆನ್ಸಿಲ್ ಹಾಕಿ ಮೇಲೆ ಕ್ಲಿಕ್ ಮಾಡಿ, ಓಕೆ ಕೊಡಿ. ಆಮೇಲೆ ನೋಡಿ ಇಲ್ಲಿ ನೀವು ಯಾವ ಸ್ಟೋರಿ ಎಡಿಟ್ ಮಾಡಬೇಕಲ್ಲ ಅದನ್ನು ಕಾಪಿ ಮಾಡ್ಕೊಂಡ್ಬಂದು ಇಲ್ಲಿ ಪೇಸ್ಟ್ ಮಾಡಬೇಕು. ನಾನು ಸದ್ಯಕ್ಕೆ ನಿಮಗೆ ಎಕ್ಸಾಂಪಲ್ಗೋಸ್ಕರ ನಾನು ಒಂದು ಸ್ಟೋರಿ ಇಕ್ಕಿದ್ದೆ, ಅದನ್ನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಡನ್. ನೋಡಿ ಈ ಥರ ಪೇಸ್ಟ್ ಮಾಡಿದ ಮೇಲೆ ಏನಾಗುತ್ತೆ, ಇದು ಇಷ್ಟು ಉದ್ದ ಆಗುತ್ತಲ್ಲ, ಇದನ್ನು ಸ್ವಲ್ಪ ಈ ಥರ ಎಡಿಟ್ ಮಾಡಬೇಕು. ನಾನು ನಿಮಗೆ ಫಾಸ್ಟ್ ಎಡಿಟ್ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಎಡಿಟ್ ಮಾಡಿ ಹಾಕಬೇಕು. ಇನ್ನೂ ಸ್ವಲ್ಪ ನೀವು ಇದನ್ನು ಮಾಡಬೇಕು. ಇದನ್ನು ಇಲ್ಲಿ ಏನು ಮಾಡಬೇಕು, ಸ್ಪೇಸ್ ಕೊಡ್ತಾ ಹೋಗ್ಬೇಕು. ಇಲ್ಲಿ ನೋಡಿ ಇದನ್ನು ಈ ಥರ ಸ್ಪೇಸ್ ಸೆಂಟ್ರಲ್ಲಿ ತೊಗೊಂಡ್ಬರ್ಬೇಕು. ಇದನ್ನು ಸ್ವಲ್ಪ ಸೆಂಟ್ರ್ ಈ ಥರ ನೀವು ಅಟ್ರಾಕ್ಷನ್ ಥರ ಮಾಡಬೇಕು. ಆಮೇಲೆ ಇದು ಈ ಥರ ಡನ್. ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟಾದ್ಮೇಲೆ ಇಲ್ಲಿ ಇದನ್ನು ಸ್ವಲ್ಪ ಬೋಲ್ಡ್ ಮಾಡಬೇಕು. ಇದನ್ನು ಅಂದರೆ ಸ್ವಲ್ಪ ದಪ್ಪ ಅಕ್ಷರನ ಮಾಡಿ, ಓಕೆನಾ. ಈಗ ನೀವು ಇದನ್ನು ಸೈಜ್ ಸ್ವಲ್ಪ ಕಡಿಮೆ ಮಾಡ್ತೀನಿ. ಈಗೆಲ್ಲ ಕಾಣಿಸುತ್ತೆ. ಆಮೇಲೆ ಇದಕ್ಕೆ ಶ್ಯಾಡೋ ಹಾಕಬೇಕು. ಒಂದು ನೋಡಿ ಈ ಥರ ಶ್ಯಾಡೋ ಹಾಕ್ಬಿಟ್ಟು ಓಕೆ ಕೊಡಿ. ಆಮೇಲೆ ಇದನ್ನು ಫಸ್ಟ್ ಏನು ಮಾಡಿ, ಟ್ರಾನ್ಸ್ಪರೆಂಟ್ ಮಾಡಿ, ಇದನ್ನು ಸೇವ್ ಮಾಡಿ, ಪೇಜ್ ಕೊಟ್ಟು ಸೇವ್ ಮಾಡಿ. ಸೇವ್ ಆದಮೇಲೆ ಇದನ್ನು ಏನು ಮಾಡಬೇಕು, ವಾಪಸ್ ಇದನ್ನು ಈ ಥರ ಕಾಣಿಸ್ತಿರೋ ಹಾಗೆ ಮಾಡಿ. ಆಮೇಲೆ ನೀವು ಏನು ಕ್ರಿಯೇಟ್ ಮಾಡಿದ್ರಲ್ಲ ಬ್ಯಾಕ್ಗ್ರೌಂಡು, ಇದನ್ನು ಸೇವ್ ಮಾಡಿಬಿಟ್ಟು PNG ಓಕೆ ಅಂತ ಕೊಟ್ಬಿಟ್ಟು ಇವಾಗ ನೀವು ಕೈನ್ ಮಾಸ್ಟರ್ನ
ಓಪನ್ ಮಾಡಿ ನೋಡಿ. ನಾನು ಕೈನ್ ಮಾಸ್ಟರ್ ಓಲ್ಡ್ನೇ ಯೂಸ್ ಮಾಡ್ತೀನಿ, ಯಾಕಂದರೆ ನನ್ನ ಸ್ಟೋರೇಜ್ ಸ್ವಲ್ಪ ಕಡಿಮೆ ಇದೆ, ಇಲ್ಲಾಂದರೆ ಎಡಿಟ್ ಮಾಡೋವಾಗ ಬ್ಯಾಕ್ಔಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಓಲ್ಡ್ ವರ್ಷನ್ನೇ ಯೂಸ್ ಮಾಡ್ತೀನಿ. ಓಲ್ಡ್ ವರ್ಷನಲ್ಲೇ ನಿಮ್ಗೆ ತೋರಿಸ್ತೀನಿ ಯಾವ ಥರ ಅಂತ. ನೀವು ಬ್ಯಾಕ್ಗ್ರೌಂಡ್ನ ಸೇವ್ ಮಾಡಿಕ್ಕಿರ್ತಿರಲ್ಲ ಅದನ್ನು ಇಂಪೋರ್ಟ್ ಮಾಡಿ. ನಾನು ಇಂಪೋರ್ಟ್ ಮಾಡ್ತೀನಿ ಬೇಗ. ಆದರೆ ನೀವು ಹತ್ರ ಏನು ಸರ್ ಇಷ್ಟೊಂದು ದೊಡ್ಡದಾಗೋಯ್ತು ಅಂತ. ಆಮೇಲೆ ನಿಮ್ಮ ಸ್ಟೋರಿ ಇಂಪೋರ್ಟ್ ಮಾಡಿ. ನೋಡಿ ಇದನ್ನು ಸ್ವಲ್ಪ ಇದನ್ನು ಆಡಿಯನ್ಸ್ಗೆ ಓದೋಕ್ಕೆ ಅನುಕೂಲ ಆಗಬೇಕು, ಅದು ಸ್ಟೋರಿನ ಓದೋಕ್ಕೆ ಅನುಕೂಲ ಆಗಬೇಕು, ಅಷ್ಟು ಸ್ವಲ್ಪ ದೊಡ್ಡದು ಮಾಡಿ. ನಾನು ಇಷ್ಟು ದೊಡ್ಡದು ಮಾಡಿದ್ದೀನಿ, ನೀವು ಇಷ್ಟೇ ಮಾಡಿ. ಆಮೇಲೆ ಇದನ್ನು ಫುಲ್ಲು ಕೆಳಗಡೆ ತೊಗೊಂಬನ್ನಿ. ಈ ಥರ ಇಲ್ಲಿ ಕೆಳಗಡೆನೇ ಇರಲಿ ಅದು. ನೋಡಿ ಆಮೇಲೆ ಇಲ್ಲಿ ಕೀ ಫ್ರೇಮ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಈ ಥರ ಒಂದ್ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಮುಂದೆ ಮಾಡಿಬಿಟ್ಟು ಇದೇನು ಅಕ್ಷರ ಸ್ಟೋರಿ ಇದೆಯಲ್ಲ ನಿಮ್ಮದು, ನಿಧಾನಕ್ಕೆ ಈ ಥರ ಮೇಲೆ ತೊಗೊಂಡು ಹೋಗ್ತಾ ಇರಬೇಕು. ನಿಧಾನಕ್ಕೆ ನಿಧಾನ, ತುಂಬ ನಿಧಾನವಾಗಿ ಇಲ್ಲಿ ಮೇಲೆ ತೊಗೊಂಡೋಗಿ ನಿಮ್ಮ ಸ್ಟೋರಿ ಎಷ್ಟದು ನೀವು ಎಡಿಟ್ ಮಾಡಿದ್ರಲ್ಲಿ ನೀವು ನೋಡಿ. ನಿಮ್ಮ ಸ್ಟೋರಿ ದೊಡ್ಡದಿದ್ದರೆ ಅದನ್ನು 2-3 ಪಾರ್ಟ್ ಮಾಡಿ ನೀವು ಇದು ಮಾಡಿ ಯೂಸ್ ಮಾಡಿ. ಯಾಕಂದರೆ ಸ್ಟೋರಿ ತುಂಬ ದೊಡ್ಡದಾದರೆ ಕಷ್ಟ, 2-3 ಪಾರ್ಟ್ ಆದರೆ ಬೆಸ್ಟ್. ಓಕೆ, ಆಮೇಲೆ ಓಕೆ ಕೊಡಿ. ಈ ಥರ ಬ್ಯಾಕ್ ಮಾಡಿ. ನೋಡಿ ಇವಾಗ ಪ್ಲೇ ಮಾಡ್ತೀನಿ. ನೋಡಿ ತುಂಬ ಸ್ಪೀಡಾಗಿ ಹೋಗ್ತಾ ಇದೆ, ನಿಮಗೆ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಸೊ ಇದನ್ನು ಸ್ಲೋ ಯಾವ ಥರ ಮಾಡಬೇಕು ಅದನ್ನು ಹೇಳ್ತೀನಿ ನಿಮಗೆ. ನೋಡಿ ಇದು ವಾಪಸ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಈ ಥರ ಉದ್ದ ಮಾಡಿ ಇಷ್ಟ ಓಕೆ ಕೊಡಿ. ಅದೆಷ್ಟು ಸ್ಪೀಡ್ ಬರ್ತಾ ಇದೆ ಫಸ್ಟ್ ನೋಡಿ. ಇವಾಗ ಫುಲ್ ನಿಧಾನವಾಗಿ ಹೋಗ್ತಾ ಇದೆ. ನೀವು ಆರಾಮಾಗಿ ವಾಯ್ಸ್ ಓವರ್ ಕೊಡ್ಬೋದು, ಈಸಿಯಾಗಿ ತುಂಬ ಸುಲಭವಾಗಿ ನೀವು ವಾಯ್ಸ್ ಓವರ್ ಕೊಡ್ಬೋದು. ಆರಾಮಾಗಿ ನೀವು ಎಲ್ಲ ನಿಮ್ಮದು ಎಷ್ಟು ಸ್ಟೋರಿ ದೊಡ್ಡದಿದ್ದರೆ ಅದನ್ನು 3-4 ಪಾರ್ಟ್ ಮಾಡಿ ನೀವು ಈ ಥರ ಎಡಿಟ್ ಮಾಡಿ ಈ ಫಸ್ಟು ಇಕ್ಬಿಟ್ಟು ಈ ಥರ ಉದ್ದ ಮಾಡಿ. ನಿಮ್ಗೆ ಎಷ್ಟು ಸ್ಪೀಡ್ ಬೇಕು ಅಷ್ಟು ಸ್ಪೀಡ್ ತೊಗೊಳ್ಳಿ. ನೋಡಿ ಇದು ತುಂಬ ಸ್ಲೋ ಆಯಿತಾ, ಇದನ್ನೇನು ಮಾಡಬೇಕು, ಈ ಥರ ಸ್ವಲ್ಪ ಚಿಕ್ಕದು ಮಾಡಬೇಕು. ಆಮೇಲೆ ಏನಾಗುತ್ತೆ, ವಾಪಸ್ ಇದು ಸ್ವಲ್ಪ ಸ್ಪೀಡ್ ಆಗುತ್ತೆ. ಇಷ್ಟು ಸ್ಪೀಡ್ ಸಾಕಾಗುತ್ತೆ ಓದೋಕ್ಕೆ. ನೋಡಿ ಈ ಥರ ನೀವು ನೋಡಿ ತುಂಬ ನಿಧಾನವಾಗಿ ಹೋಗ್ತಾ ಇದೆ ಸ್ಟೋರಿ. ಆಡಿಯನ್ಸ್ಗೂ ಈಸಿ ಆಗುತ್ತೆ ಓದೋಕ್ಕೆ, ನಿಮಗೂ ವಾಯ್ಸ್ ಓವರ್ ಕೊಡೋಕ್ಕೂ ಈಸಿ ಆಗುತ್ತೆ. ಸೊ ನೀವು ಈ ಥರ ಸ್ಟೋರಿನ ಎಡಿಟ್ ಮಾಡಿ ಆಮೇಲೆ ಇಲ್ಲಿ ಇನ್ನೊಂದು ಪಾರ್ಟ್ ಸ್ಟೋರಿ ದೊಡ್ಡದಿದ್ರೆ ಇನ್ನೊಂದು ಪಾರ್ಟ್ ಟೆಕ್ಸ್ಟ್ ಎಡಿಟ್ ಮಾಡಿಬಿಟ್ಟು ವಾಪಸ್ ಇಲ್ಲಿ ತೊಗೊಂಬಂದು ಸೇಮ್ ಟು ಸೇಮ್ ಪ್ರೊಸೆಸ್ ಮಾಡಿ ನಾನು ಹೇಳ್ಕೊಟ್ರ ಹಾಗೆ. ಆಮೇಲೆ ಆ್ಯಸ್ ಇಟ್ ಈಸ್ ಸೇಮ್ ಇಂಪೋರ್ಟ್ ಮಾಡಿ ಮುಗೀತು. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಟೋರಿ ಎಡಿಟ್ನ ಯಾವ ಥರ ಎಡಿಟ್ ಮಾಡಬೇಕು ಕೈನ್ ಮಾಸ್ಟರಲ್ಲಿ ಅಂತ ನಿಮಗೆ ನಾನು ಹೇಳ್ಕೊಟ್ಟಿದ್ದೀನಿ. ಈಸಿ ಪ್ರೊಸೆಸ್ ಇದೆ. ವಿಡಿಯೋನು ತುಂಬ ಚಿಕ್ಕದಾಗಿದೆ. ಹೇಳ್ಕೊಟ್ಟಿರೋದು ನಿಮ್ಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ವಿಡಿಯೋ ತುಂಬ ದೊಡ್ಡದೂ ಮಾಡಿಲ್ಲ, ಈಸಿಯಾಗಿ ಚಿಕ್ಕದೇ ಮಾಡಿದ್ದೀನಿ. ಸ್ಕಿಪ್ಪು ಮಾಡಬೇಡಿ, ಆರಾಮಾಗಿ ವಿಡಿಯೋ ವಾಚ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನಿಮ್ಮ ಚಾನಲ್ನಲ್ಲಿ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.